wangayo 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 ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ಬ್ಲಾಗ್. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡ್ತಿರೋರಿಗೆ ತುಂಬ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನಾನು ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅಂತಂದರೆ, ನನ್ನ ಮಗನ 7th ಮಂತ್ ಕಂಪ್ಲೀಟ್ ಆಗ್ತಿತ್ತು. ಸೊ ಫೋಟೋಶೂಟ್ ಲೈಕ್ ಸಿಂಪಲ್ಲಾಗಿ ಮನೇಲೇ ಹೇಗೆ ಫೋಟೋಶೂಟ್ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸೋಣ ಅಂತ. ಲೈಕ್ ಲಾಂಗ್ ಬ್ಯಾಕ್ ವೀಡಿಯೋಸ್ ಎಲ್ಲ ಮಾಡಿದ್ವಿ ಅಲ್ಲ, ಅಂದರೆ ಲೈಕ್ ಮಂತ್ಲಿ ವೀಡಿಯೋಸ್ ಎಲ್ಲ ತೊಗೋತಾ ಇದ್ವಿ ಅಲ್ಲ, ಬಟ್ ಅದನ್ನೆಲ್ಲ ನಾನು ಪೋಸ್ಟ್ ಮಾಡ್ತಿರಲಿಲ್ಲ. ಆ್ಯಕ್ಚುಲಿ ಅಂದರೆ ಅದನ್ನ ವೀಡಿಯೋಸ್ ಮಾಡ್ಕೋತಾ ಇರಲಿಲ್ಲ, ಯಾವಾಗಲೂ ಅರ್ಜೆಂಟಲ್ಲೇ ಫೋಟೋಶೂಟ್ ಮುಗಿಸ್ಬಿಡ್ತಿದ್ವಿ. ಸೊ ಇವತ್ತು ಫೋಟೋಶೂಟ್ ಮಾಡೋಣ, ಲೈಕ್ ಫೋಟೋಶೂಟ್ ಮಾಡುವಾಗ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿದೆ. ನಾನು ಐಡಿಯಾಸ್ ನೋಡಿನೇ ಲೈಕ್ ಸೆಲೆಕ್ಟ್ ಮಾಡ್ಕೊತೀನಿ. ಇವತ್ತು ಅಂದ್ರೇನು ತರಕಾರಿ ಮಾರೋರ ಥರ ಒಂದು ವೆಜಿಟೇಬಲ್ ಸೆಲ್ಲರ್ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಮಗ ಆಲ್ಮೋಸ್ಟ್ ಸಂಜೆ ಇತ್ತೀಚೆಗೆ ಅವ್ನು ತುಂಬ ಎದ್ದೇ ಇರ್ತಾನೆ, ಮಲಗೋದೇ ಇಲ್ಲ. ಬಿಕಾಸ್ 7 ಮಂತ್ಸ್ ಕಂಪ್ಲೀಟ್ ಆಯಿತು, ನಿದ್ದೆ ಸ್ವಲ್ಪ ಕಡಿಮೆ ಆಗಿ ಆಟ ಜಾಸ್ತಿ ಆಗಿಬಿಟ್ಟಿದೆ. ಸೊ ಅಮ್ಮ ಯಾರಾದರೂ ಅವನ್ನ ಎತ್ಕೊಂಡಿರಬೇಕು, ಒಬ್ಬನ್ನೇ ಬಿಟ್ಟರೆ ಅಂತೂ ಆಗೋಲ್ಲ. ಸೊ ಅಮ್ಮ ಎತ್ಕೊಂಡಿದ್ರು. ನಾನು ನನ್ನ ತಂಗಿ ಯಾವಾಗಲೂ ನಾವು ಸಂಜೆನೇ ಫೋಟೋಶೂಟ್ ಮಾಡೋಕ್ಕಾಗತ್ತೆ, ಬಿಕಾಸ್ ಬೆಳಗ್ಗೆಯಿಂದ ಸಂಜೆವರೆಗೂ ಅವನ್ನ ಯಾರಾದರೂ ಇಟ್ಕೊಂಡಿರ್ಬೇಕಲ್ಲ. ಸೊ ಒಬ್ಬಳೇ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ತಂಗಿಗೋಸ್ಕರ ವೆಯ್ಟ್ ಮಾಡ್ತೀನಿ. ಅವಳು ಆಫೀಸಿಂದ ಬಂದ ಮೇಲೆ ನಾವು ಫೋಟೋಶೂಟ್ ಮಾಡ್ಕೋಬೋದು. ಸೊ ಅವಳು ಬಂದ ಮೇಲೆ ಸಂಜೆ ನಾವೆಲ್ಲ ಇವಳು ನೋಡಿ ಅದಕ್ಕೆಲ್ಲ ಏನು ಬೇಕೋ ಅವಳು ರೆಡಿ ಮಾಡ್ತಿದ್ಲು. ಹಾಗೆ ಇಲ್ಲಿ ನಾನು ತರಕಾರಿ ಅದೆಲ್ಲ ಜೋಡಿಸೋದನ್ನು ಮಾಡ್ತಾಯಿದ್ದೆ. ನಾನು ಫಸ್ಟು ಸ್ಟಾರ್ಟಿಂಗ್ ವೀಡಿಯೋ ಮಾಡೋದನ್ನ ಮರ್ತೋಗ್ಬಿಟ್ಟೆ. ಎವ್ರಿ ಟೈಮ್ ಹಂಗೆ ಆಗುತ್ತೆ, ನಾನು ವೀಡಿಯೋ ಮಾಡೋದನ್ನ ಮರ್ತೋಗ್ಬಿಡ್ತೀನಿ. ಲೈಕ್ ನಾನು ಕೆಳಗಡೆ ಎಲ್ಲ ಮ್ಯಾಟ್ ಅದೆಲ್ಲ ಬೆಡ್ಶೀಟ್ ಅದೆಲ್ಲ ಹಾಕಿದ್ಮೇಲೆ ನಂಗೆ ನೆನಪಾಯಿತು, ಓಕೆ ವೀಡಿಯೋ ಮಾಡ್ಕೋಬೇಕಿತ್ತಲ್ವಾ ಅಂತ ಹೇಳಿ. ಸೊ ಎಲ್ಲಿಂದ ಕಂಟಿನ್ಯೂ ಮಾಡಿದ್ದೀನೋ ಆ ವಿಡಿಯೋ ಅಲ್ಲಿಂದ ಮಾತ್ರ ಇದೆ. ಸೊ ಸಾರಿ, ನೆಕ್ಸ್ಟ್ ಟೈಮ್ ಲೈಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಯಿಂದನೇ ನಾನು ವೀಡಿಯೋ ಮಾಡ್ಕೋತೀನಿ. ಸೊ ವೆಜಿಟೇಬಲ್ಸಲ್ಲಿ ಈ ಸಾರಿ ಈ ಕಾನ್ಸೆಪ್ಟ್ ಇಟ್ಕೊಂಡು 7 ಮಂತ್ ಫೋಟೋಶೂಟ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ಹೇಗೆ ಮಾಡಿದ್ವಿ ಅಂತ ನೋಡಿ. ಆಗಲೂ ನನ್ನ ಮಗನ್ನ ನೋಡ್ತಾ ಇರಬೇಕು, ಅವ್ನು ಎದ್ದಿದ್ದ. ಆ್ಯಕ್ಚುಲಿ ಬಂದು ಮರ್ತೋಗ್ಬಿಟ್ಟಿದ್ರಿ ಏನಂದರೆ, ಅವನಿಗೆ ಮೀಸೆ ಬರಿಬೇಕಾಗಿತ್ತು. ನಾವು ಮೀಸೆ ಮರ್ತೋಗ್ಬಿಟ್ಟಿದ್ವಿ. ನಾವು ಇದನ್ನೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಅಮ್ಮ ಅವನಿಗೆ ರೆಡಿ ಮಾಡಿದ್ರು. ಲೈಕ್ ಅದೇ ಕಾಸ್ಟ್ಯೂಮೇ ಸಾಕು, ಇಲ್ಲ ಲೈಕ್ ಪಂಚೆ ಏನಾದರೂ ಕಟ್ಟಬೇಕಾಗಿರೋ ಪಂಚೆ ಇಲ್ಲ ಲುಂಗಿ ಏನಾದ್ರೂ ಸ್ವಲ್ಪ ಆ ಇದರಲ್ಲಿ ಇರಲಿ ಅಂತ ಅಷ್ಟೇ. ಬಟ್ ನಾವು ಶಾರ್ಟ್ಸೇ ಇರಲಿ ಅಂತ ಶಾರ್ಟ್ಸಲ್ಲಿ ಅದೇ ಕಾಸ್ಟ್ಯೂಮಲ್ಲೇ ಬಿಟ್ವಿ. ಬಟ್ ಮೀಸೆ ಮರೆಯೋದನ್ನ ಮರ್ತೋಗ್ಬಿಟ್ಟಿದ್ವಿ. ಸೊ ಅಮ್ಮ ಪೇಟ ಗಿಟ ಎಲ್ಲ ಕಟ್ಟಿದ್ರು, ತಲೆಗೇನೋ ಕಟ್ಟಿದ್ರು, ಬಟ್ ಮೀಸೆ ಬರೆಯೋದನ್ನ ಮರ್ತೋಗ್ವಿ. ಸೊ ಅದನ್ನು ಮಿಸ್ ಮಾಡಬಾರ್ದಾಗಿತ್ತು. ಎನಿವೇ ಫೋಟೋಶೂಟೆಲ್ಲ ಆಗಿಬಿಟ್ಟಿತ್ತು. ಅದಾದಮೇಲೆ ನಾವು ನೆನಪಿಸ್ಕೊಂಡ್ವಿ ಮೀಸೆ ಬರಿಬೇಕಿತ್ತು ಅಂತ ಹೇಳಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ.
ಲೈಕ್ ಫೋಟೋ ಮತ್ತು ವೀಡಿಯೋಸ್ ಎಲ್ಲ ತೆಗೆದಾದ್ಮೇಲೆ ನನ್ನ ಮಗ ಏನು ಮಾಡ್ತಾನೆ, ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಲೈಕ್ ಅವನನ್ನು ಬಿಟ್ಬಿಟ್ವಿ ಆಟ ಆಡೋದಕ್ಕೆ. ಮತ್ತು ನೀವೆಲ್ಲ ಹೇಗೆ ಮನೆಯಲ್ಲೇ ಸಿಂಪಲಾಗಿ ಫೋಟೋಶೂಟ್ ಮಾಡ್ತೀರಾ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ. ಮತ್ತು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟಲ್ಲಿ ಮರೀದೇ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ. ಕೊನೆಯದಾಗಿ ಲೈಕ್ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗೆದಾದ್ಮೇಲೆ ಫೋಟೋ ವಿಡಿಯೋ ಎಲ್ಲ ಹೇಗೆ ಬಂತು ಅಂತ ಒಂದೆರಡು ಫೋಟೋಸ್ನ ಅಟ್ಯಾಚ್ ಮಾಡಿದ್ದೀನಿ. ಸೊ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟಲ್ಲಿ ಲೈಕ್ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.